ಪ್ಲೇಸ್ ಅಂತೂ ಮಸ್ತಾಗಿತ್ತು ನೋಡಿ. ಎಲ್ಲ ಹೇಳ್ತಾರೆ ಗೊತ್ತಾ, ಬರೀ ಮೋಡಗಳೇ ತುಂಬ್ಕೊಂಡಿರುತ್ತಲ್ಲ ಆ ಥರ ಅದ್ರ ಪ್ಲೇಸ್ ಇದ್ರೆ ಅಂತ. ನೋಡಿ ಇದೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು ನಾನು ವ್ಲಾಗ್ ಮಾಡಿದೆ. ಇವತ್ತು ನಾನು ನಮ್ಮ ಬಾಯ್ಸ್ ಜೊತೆ ನಿಶಾನ್ ಹಿಲ್ಸಿಗೆ ಹೋಗ್ತಾ ಇದ್ದೀನಿ. ಹೌದು, ನಿಶಾನ್ ಹಿಲ್ಸ್. ನಾನು ಹೋಗಿಲ್ಲ ಒಂದ್ಸರಿನೂ. ಮಡಿಕೇರಿಯಿಂದ ಒಂದು 15 ಕಿಲೋಮೀಟ್ರ್ ಇದೆಯಂತೆ. ಇದೇ ಫಸ್ಟ್ ಟೈಮ್ ನಾನು ಈ ಪ್ಲೇಸ್ಗೆ ಹೋಗ್ತಿರೋದು. ಪ್ಲೇಸ್ ಹೆಂಗಿದೆ ಗೊತ್ತಿಲ್ಲ. ನೋಡಿ ಸ್ನೇಹಿತರೆ, ನಿಶಾನ್ ಹಿಲ್ಸಿಗೆ ಹೋಗ್ಬೇಕಂದ್ರೆ ಒಂದು 1 ಕಿಲೋಮೀಟ್ರನೋ ಟ್ರೆಕ್ಕಿಂಗ್ ಮಾಡಬೇಕು. ನೋಡಿ ಎಲ್ಲ ಆಚೆಯಿಂದ ಹೋಗ್ಬಿಟ್ಟವ್ರಿ, ಮೇಲಿಂದ ಎಲ್ಲ ಫೋಟೋ ಶೂಟ್ ಮಾಡ್ತವ್ರೆ. ಬ್ರೋ ನಿಮ್ಮ ಮನ್ಸಿಗೆ ಅಂಥದ್ರಲ್ಲಿ ನಾನು ಈ ದಿಲ್ ಹೃದಯ ಹಾರ್ಟ್ ಅಂತಾರಲ್ಲ, ಅದು ಕೈ ಹಾಕಿ ಪರ 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 ಅಂತ ಕೇಳ್ಕೊಂಡ್ಬಿಟ್ಟಿದ್ದೀನಿ ರೀ. ಟೈಮಿಗೆ ಮಳೆ ಬೇರೆ ಬಂತು. ನೋಡಿ ಸ್ನೇಹಿತರೆ, ಮಳೆಯಲ್ಲಿ ನೆನ್ಕೊಂಡು ಯಾವ ಥರ ಪರಿಸ್ಥಿತಿ ನೋಡಿ. ಛತ್ರಿ ಹಿಡ್ಕೊಂಡು ನೋಡಿ ಅವರಿದ್ರು. ನನ್ನ ಮಗನ ನೋಡಿ ಹೆಲ್ಮೆಟ್ ಹಾಕ್ಕೊಂಡು ಜೋಕಿನಿ ಹೊಡಿತಾನೆ, ತೆಗಿ ಹೆಲ್ಮೆಟ್. ಫೈನಲಿ ಮಳೆ ನಿಲ್ತು, ಅದಕ್ಕೆ ಹೊರಟ್ವಿ. ಆದರೂ ಮಳೆ ಹೊಡಿತೈತೆ. ಹಾಂ, ಗೋಪ್ರೋ ಇಲ್ಲ ಬ್ರೋ, ಐಫೋನ್, ಓನ್ಲಿ ಐಫೋನ್. ನೀವು ಬಿಡಿ ರಿಚ್ ಕಿಡ್ಸ್. ನಾವು ರಿಚ್ ಕಿಡ್ಸ್ ಅಲ್ಲ, ಬಡವ್ರ ಮಂದಿ. ಏನೇನೋ ಹೇಳ್ತೀರಾ ಬಡವ್ರಿಗೆ, ದೊಡ್ಡವರು. ಗೈಸ್ ಫೈನಲಿ ರೀಚ್ ಆಗೋಕ್ಕೆ ಬಂದ್ವಿ ಪ್ಲೇಸಿಗೆ. ನೋಡಿ ಅಂದರೆ ಇನ್ನೂ ಅಲ್ಲಿ ಗಂಟ ಹೋಗ್ಬೇಕು ನಾವು. ನೋಡಿ ಪ್ಲೇಸ್ ಹೆಂಗಿದೆ ಅಂತ. ಅಲ್ಲಿ ಲ್ಯಾಂಡ್ ಸ್ಲೈಡ್ ಬೇರೆ ಆಗುಂಟು. ಇಲ್ಲೂ ಬೆಟ್ಟ, ಇಲ್ಲೂ ಬೆಟ್ಟ, ಇಲ್ಲೂ ಬೆಟ್ಟ, ಇಲ್ಲೂ ಬೆಟ್ಟ. ನೋಡಿ ಸ್ನೇಹಿತರೆ, ವ್ಯೂ ಹೆಂಗುಂಟು ಅಂತ ಕಾಣಿಸ್ತುಂಟ ಏನಾದರೂ? ನಮ್ಮ ಕೊಡಗುನ ಸುಮ್ಮನೆ ಹೇಳಲ್ಲ, ಅದು ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ ಅಂತ. ಅದಕ್ಕೆ ಸಾಕ್ಷಿ ಇದೆ. ಸ್ನೇಹಿತರೆ, ಇಂಥ ಪ್ಲೇಸ್ಗೆಲ್ಲ ಬರುವಾಗ ಸ್ವಲ್ಪ ಸೇಫಾಗಿ ಓಡಾಡಿ. ಕಾಲುಗಳೆಲ್ಲ ಜಾರಿದ್ರೆ ಸೀದಾ ಮಾತಾಡೋಕ್ಕೆ. ಸ್ನೇಹಿತರೆ, ಎಲ್ಲ ಹೇಳ್ತಾರೆ ಗೊತ್ತಾ, ಬರೀ ಮೋಡಗಳೇ ತುಂಬ್ಕೊಂಡಿರುತ್ತಲ್ಲ ಆ ಥರ ಅದ್ರ ಪ್ಲೇಸ್ ಇದ್ರೆ ಅಂತ. ನೋಡಿ ಇದೆ, ಅದಿದೆ ಇರ್ಬೋದು. ನೋಡಿ ಸ್ನೇಹಿತರೆ, 2 ಸೆಕೆಂಡ್ ಹಿಂದೆ ಹೆಂಗಿತ್ತು ವೆದರು, ಇವಾಗ ಹೆಂಗಾಗುಂಟು ಫುಲ್ಲು ಕ್ಲಿಯರ್ ಆಗೋಯ್ತು. ಪ್ಲೇಸ್ ಅಂತೂ ಹೆಂಗುಂಟಂದ್ರೆ ನೆಕ್ಸ್ಟ್ ಲೆವೆಲ್ ಅಂತ ಅನ್ಕೊಳ್ಳಿ. ನೋಡಿ ಸ್ವರ್ಗ ಥರನೇ ಕಾಣಿಸ್ತುಂಟು ಅಲ್ಲಿ. ಯಪ್ಪ ದೇವ್ರೆ, ಹೆಂಗಿದೆ ಗೊತ್ತಾ ಇದು? ನೋಡಿ ಹೆಂಗುಂಟಲ್ಲ. 7 ಗಂಟೆ ಹೋಗ್ಬೇಕು ಆದರೆ ನಮ್ಮ ಬಾಸ್ ಬಿಡ್ತಾನಿಲ್ಲ, ಎಲ್ಲ ಫೋಟೋ ಶೂಟ್ ಮಾಡ್ತಾರೆ. ನೋಡಿ ಸ್ನೇಹಿತರೆ, ಹೆಂಗುಂಟು ವ್ಯೂ. ಸೈಡ್ ಹೋಗಾಚೆ. ಪ್ಲೇಸ್ ನೆಕ್ಸ್ಟ್ ಲೆವೆಲ್ ಆಗೈತೆ. ಮತ್ತು ಇರಿ ಫುಲ್ಲು ಕವರ್ ಮಾಡ್ತೀನಿ, ನೋಡಿ ಹೆಂಗಿದೆ ಅಂತ. ಅಣ್ಣ ಬಿಟ್ಬಿಡೋಣ ನಾನು. ಪ್ಲೇಸ್ ಅಂತ ಪ್ಲೇಸ್ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ನಮ್ಮ ಕೊಡಗಲ್ಲಿ ಈ ಥರ ಎಲ್ಲ ಪ್ಲೇಸ್ ಇದೆ ಗೊತ್ತಾ? ಪ್ಲೇಸ್ ಅಂತೂ ಮಸ್ತಾಗಿತ್ತು. ಯಾಕ್ರೋ ಬಿಡ್ಸ್ರೋ, 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 ಬಿಡ್ಸ್ರೋ ಇರೋ ಇಲ್ಲಿ. ಗೈಸ್ ಅಂತೂ ಇಂತೂ ಎಲ್ಲ ಮುಗೀತು. ಫೋಟೋ ಶೂಟು ಅದು ಇದು ಅಂತೆಲ್ಲ ಮುಗೀತು. ನಾನು ಕೇಳಿದೆ ಈ ಥರ ಯಾವ್ದಾದ್ರು ಪ್ಲೇಸ್ ಇದೆಯಾ ಹಂಗೆ ಅಂತ. ಕೆಳಗಡೆ ಕೇಳಿದೆ. ಅಂತೂ ಇಂತೂ ಒಳ್ಳೆ ಪ್ಲೇಸ್ಗೆ ಕರ್ಕೊಬಂದ. ಪ್ಲೇಸ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಅಂದ್ಕೊಳ್ಳಿ. ಪ್ಲೇಸ್ ನೋಡ್ಬಿಟ್ಟು ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಗಿತ್ತು.
ಇಲ್ಲಿ ವೆದರ್ ಹಿಂಗೆ ಅಂತಲೇ ಹೇಳೋಕ್ಕಾಗೋದಿಲ್ಲ. ಹೆಂಗೆ ಅಂದರೆ ವೆದರ್ ಇಲ್ಲಿ 10 ನಿಮಿಷಕ್ಕೂ ಚೇಂಜ್ ಆಯ್ತು ಉಂಟು. 10 ನಿಮಿಷ ಬಿಟ್ಟು ನೋಡಿದ್ರೆ ಮಳೆ, ನಾವು ಬರುವಾಗ ಹುಚ್ಚು ಮಳೆ ಇತ್ತು. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನೋಡ್ತೀವಿ ಫುಲ್ಲು ಫಾಗು. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನೋಡ್ತೀವಿ ಫುಲ್ಲು ಬಿಸಿಲು ಬಂದಾಗಂತೂ ವೆದರ್ ಹೆಂಗೆ ಕಾಣಿಸ್ತಿತ್ತು ಅಂದರೆ ಫುಲ್ಲು ಬ್ಲೂ ಸೀನರಿ ಇರೋದಕ್ಕೆ ಒಂಥರ ಸ್ವರ್ಗ ಥರನೇ ಕಾಣಿಸ್ತಿತ್ತು. ನೆಕ್ಸ್ಟ್ ಲೆವೆಲ್ ಅಂತ ಅಂದ್ಕೊಳ್ಳಿ. ಇದೇ ಥರ ವೀಡಿಯೋಗೆ ನಮ್ಮದು ಚಾನಲ್ನ ನನಗೆ ಇನ್ಸ್ಟಾಗ್ರಾಮಲ್ಲಿ ನಮ್ಮದು 11K ಫಾಲೋವರ್ಸ್ ಕಂಪ್ಲೀಟ್ ಮಾಡ್ಕೊತಿದ್ದೀರಾ, ತುಂಬ ಥ್ಯಾಂಕ್ಸ್. ಹಾಗೆ ಯೂಟ್ಯೂಬ್ನ ಸಹ ಕ್ಲಿಕ್ ಮಾಡಿದರೆ ತುಂಬ ಒಳ್ಳೆಯದಿತ್ತು. 400 ಸಬ್ಸ್ಕ್ರೈಬರ್ಸ್ ಇದೆ ಇವಾಗ. ಇನ್ನೊಂದು 100 ಸಬ್ಸ್ಕ್ರೈಬ್ ಮಾಡಿದರೆ ನಾನು ಇದೇ ಥರ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ.